ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಒಂದು ಪಾಠದ ಎರಡನೇ ಭಾಗವನ್ನು ಡಿಸ್ಕಸ್ ಮಾಡೋಣ. ಮೊದಲನೇ ಭಾಗದಲ್ಲಿ ನಾವು ನಿಯಮಗಳು ಮತ್ತು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಬಿಡಿಸಿದ್ದೆ. ಇವತ್ತು ನಾವು ಯಾವ ರೀತಿಯಲ್ಲಿ ಏನಪ್ಪ ಅಂದರೆ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ ಹಿಂದಿನ ವರ್ಷದಲ್ಲಿ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಮೊದಲೇ ಪ್ರಶ್ನೆ ಈ ರೀತಿ ಇದೆ: 2 ಘಾತ 2 ಗುಂಡ್ಲೆ 32 ಭಾಗಲೆ 2 ಘಾತ 3 ಘಾತ 3 ಅಂತ ಇದೆ. ನಾವಿಲ್ಲಿ 32 ನಾವು ಘಾತಾಂಕ ರೂಪದಲ್ಲಿ ಬರೆದುಕೊಳ್ಬೇಕು. ಅದು ಯಾವ ರೀತಿ ಅಂತ ನೋಡೋಣ. ನೋಡಿರಿ, 32 ಘಾತಾಂಕ ರೂಪದಲ್ಲಿ ಬರೆಯಬೇಕಾದ್ರೆ ಅದನ್ನು ಭಾಗಿಸ್ಕೊಂತ ಹೋಗ್ಬೇಕು. 2 16 2 8 2 4 2 2 2 1 ಅಂದರೆ 32 ನಾನು ಯಾವ ರೀತಿ ಬರೆಯೋಕಪ್ಪ ಅಂದರೆ 2 ಘಾತ 5, 2 ಎಷ್ಟು ಸರಿ ರಿಪೀಟ್ ಆಗಿದೆ? 5 ಸರಿ. 2 ಘಾತ 5 ಅಂದರೆ ನಾನು 32 2 ಘಾತ 5 ಅಂತ ಬರಿಬೋದು. ಮುಂದಿನ ಸ್ಟೆಪ್ ಏನು ಮಾಡ್ತಪ್ಪ ನಾನು 2 ಘಾತ 2 ಗುಂಡ್ಲೆ 32 ನಾನು 2 ಘಾತ 5 ಅಂತ ಬರ್ಕೊತೀನಿ. ನೆಕ್ಸ್ಟ್ ಕೆಳಗೆ ನೋಡ್ರಿ, 2 ಘಾತ 3 ಪವರ್ 3 ಇದೆ. ನಿಮ್ಗೆ ಗೊತ್ತಿರ್ಬೋದು ಎದ ಘಾತ ಎಮ್ ಘಾತ ಎನ್ ಇದ್ದಿದ್ದೇನಾಗುತ್ತಪ್ಪ ಅಂದರೆ ಎದ ಘಾತ ಎಮ್ ಎನ್ ಆಗುತ್ತೆ. ಅದರಿಂದ ಅದೇ ಒಂದು ಅಪ್ಲಿಕೇಬಲ್ ಮೇಲೆ 2 ಘಾತ 3 ಘಾತ 3 ಇದ್ದರೆ 3 3 9. ಅಂದರೆ 2 ಘಾತ 9 ಆಗುತ್ತೆ. ಅದರಿಂದ 2 ಘಾತ 9 ಅಂತ ಬರ್ಕೊತೀನಿ ನಾನು. ಘಾತಾಂಕದ ಒಂದನೇ ನಿಯಮದ ಪ್ರಕಾರ ಎದ ಘಾತ ಎಮ್ ಗುಂಡ್ಲಿ ಎದ ಘಾತ ಎನ್ ಈಜ್ಕೊಟ್ಟು ಎದ ಘಾತ ಎಮ್ ಪ್ಲಸ್ ಎನ್ ಅಂದರೆ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ಕೂಡಿಸ್ತೀವಿ ನಾವು. 2ಕ್ಕೆ 2 ಆಧಾರ ಸಂಖ್ಯೆ, ಘಾತ ಸೂಚಿ 2 + 5 7 ಭಾಗಲೆ 2 ಘಾತ 9. ಆಧಾರ ಸಂಖ್ಯೆಗಳು ಸೇಮ್ ಇದ್ದು ಘಾತ ಸೂಚಿಗಳನ್ನು ಭಾಗಿಸುವಂಥ ಸಂದರ್ಭದಲ್ಲಿ ಏನತ್ತಪ್ಪ ಅಂದ್ರೆ ಆ ಒಂದು ಘಾತ ಸೂಚಿಗಳನ್ನು ಮೈನಸ್ ಮಾಡ್ತೀವಿ ನಾವು. ಅದರಿಂದ 2 ಘಾತ 7 ಮೈನಸ್ 9 ಅಂದರೆ ಎದ ಘಾತ ಎಮ್ ಭಾಗಲೆ ಎದ ಘಾತ ಎನ್ ಏನಾಗುತ್ತಪ್ಪ ಅಂದರೆ ಎದ ಘಾತ ಎಮ್ ಮೈನಸ್ ಎನ್ ಅಂದರೆ ದಟ್ ಈಸ್ ಕೊಟ್ಟು 2 ಘಾತ 7 ಮೈನಸ್ 9 ಅಂದರೆ 2 ಘಾತ ಮೈನಸ್ 2 ಆಗುತ್ತೆ. ಮುಂದಿನ ಸ್ಟೆಪ್ ಏನಾಗುತ್ತಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ಘಾತ ಸೂಚಿ ಮೈನಸ್ ಇದ್ದಿದ್ದನ್ನು ನಾನು ಪ್ಲಸ್ ಮಾಡ್ಕೋಬೇಕಾದ್ರಪ್ಪ ಅಂದರೆ ಅದನ್ನು ವಿಲೋಮ ರೂಪದಲ್ಲಿ ಬರಬೇಕು, ಅಂದರೆ ವಿಲೋಮಾನುಪಾತದಲ್ಲಿ ಬರಬೇಕು. ಇದನ್ನೇನು ಬರ್ತೀನಪ್ಪ ಅಂದ್ರೆ 1 ಭಾಗಲೆ 2 ಘಾತ 2 ಅಂತ ಬರ್ತೀನಿ ನಾನು. 1 ಭಾಗಲೆ 2 ಘಾತ 2 ಅಂತ ಬರ್ತೀನಿ. ಅದರಿಂದ 1 ಭಾಗಲೆ 2 ಘಾತ 2 ಎಷ್ಟಾಗತ್ತಪ್ಪ ಅಂದರೆ 4. 1 ಭಾಗಲೆ 4. ಇದ್ರ ಉತ್ತರ ಎಷ್ಟಪ್ಪ ಅಂದರೆ 1 ಭಾಗಲೆ 4. ಆದ್ದರಿಂದ ಆಪ್ಷನ್ 3 ಅಂದರೆ 1 ಭಾಗಲೆ 4 ಅನ್ನೋದು ಏನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಈ ರೀತಿ ಏನಪ್ಪ ಅಂದ್ರೆ ನಾವು ಘಾತಾಂಕದ ನಿಯಮಗಳನ್ನು ಇಂಥ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವುಗಳನ್ನು ಬಳಕೆ ಮಾಡಿಕೊಂಡು ನಾವು ಉತ್ತರವನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ನೆಕ್ಸ್ಟ್ ಇಲ್ಲೊಂದಿದೆ, ಭಾಳ ಇಂಪಾರ್ಟೆಂಟ್ ಇದು. ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಫಾರ್ ವಿಚ್ 5 ಘಾತ ಎಮ್ ಭಾಗಲೆ 5 ಘಾತ -3 ಈಜ್ಕೊಟ್ಟು 5 ಘಾತ 5 ಆದಾಗ ಅಂತ ಕೇಳಿದೆ. ನಿಮಗೆಲ್ಲ ಗೊತ್ತಿದ್ದು ಘಾತಾಂಕದ ಎರಡನೇ ನಿಯಮ ಏನು ಹೇಳ್ತಪ್ಪ ಅಂದ್ರೆ ಎದ ಘಾತ ಎಮ್ ಭಾಗಲೆ ಎದ ಘಾತ ಎನ್ ಅಂತ. ನಾನು ಇಲ್ಲಿ ಏನು ಬರ್ತೀನಪ್ಪ ಅಂದ್ರೆ 5 ಘಾತ ಎಮ್ ಭಾಗಲೆ 5 ಘಾತ ಎನ್ ಅಂತ ಅರ್ಥ. ಇದೇನು ಬರ್ತಪ್ಪ 5 ಘಾತ ಎಮ್ ಮೈನಸ್ ಸೂತ್ರದಲ್ಲಿ ಮೈನಸ್ ಇದೆ, ಬ್ರಾಕೆಟ್ ಲೆಕ್ಕದಲ್ಲಿ ಏನಪ್ಪ ಅಂದ್ರೆ -3 ಕೊಡೋದು, ಅದರಿಂದ -3 ಬರ್ತಾನೆ. ದಟ್ ಈಸ್ ಕೊಟ್ಟು ಎಷ್ಟು ಕೊಟ್ಟಿದ್ದಾರೆ? 5 ಘಾತ 5 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡೋದಪ್ಪ ಅಂದ್ರೆ 5 ಘಾತ ಎಮ್ ಎಮ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 ದಟ್ ಈಸ್ ಕೊಟ್ಟು 5 ಘಾತ 5. ಓಕೆನಾ? ಈ 5 ಘಾತ 5 ಆದ ತಕ್ಷಣ ಏನಪ್ಪ ಅಂದ್ರೆ ನೋಡಿರಿ, ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳ ಬೆಲೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಏನಪ್ಪ ನಾವು ಈಕ್ವಲ್ ತಗೊಂತೀವಿ. ಅಂದರೆ ಇಲ್ಲಿ ಆಧಾರ ಸಂಖ್ಯೆಗಳು ಸೇಮ್ ಇದ್ದಾವೆ, ಇಲ್ಲೇ ಇದಿದೆ ಇಲ್ಲೇ ಇದೆ. ಆದ್ದರಿಂದ ಅದನ್ನ ಬಿಟ್ಟು ಏನಪ್ಪ ಅಂದ್ರೆ ಎಮ್ ಪ್ಲಸ್ 3 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಅದರಿಂದ ಇಲ್ಲಿ ಏನಪ್ಪ ಅಂದ್ರೆ ಓಕೆ ಸಾರಿ ಒಂದು ನಿಮಿಷ, 5 ಘಾತ ಇದು 2 ಅಲ್ಲ, 5 ಘಾತ 5 ಇದು. ಓಕೆ, 5 ಘಾತ 5 ಕೊಟ್ಟಿದ್ದಾರೆ. ಓಕೆ, ಎಮ್ ಪ್ಲಸ್ 3 ಈಜಿ ಕೊಟ್ಟು ಎಷ್ಟಪ್ಪ ಅಂದರೆ
5 ತೊಗೊಳ್ಳೋಣ. ಸೊ ಈಗೇನಪ್ಪ ಅಂದ್ರೆ ಎಮ್ = 5 - 3 ದಟ್ ಈಸ್ = 5ರಲ್ಲಿ 3 ಹೋದ್ರೆ ಎಷ್ಟಪ್ಪ 2 ಅಂದರೆ ಎಮ್ನ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ 2 ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ 5 ಘಾತ m + 3 = 5 ಘಾತ 5 ಆಗುತ್ತೆ. ಆದ್ದರಿಂದ m + 3 = 5. ಸೊ ಇಲ್ಲಿ 5 - 3 ಮಾಡ್ಕೊತೀವಿ ನಾವು. ಸೊ ಎಮ್ನ ಬೆಲೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 2 ಅಂತ ನಾವು ಹೇಳ್ಬೋದು. ಇದು ಭಾಳ ಇಂಪಾರ್ಟೆಂಟು. ಇದೇ ಬೇಸ್ ಮೇಲೆಪ್ಪ ಅಂದ್ರೆ ಪ್ರಶ್ನೆಗಳು ಕೇಳ್ತಾರೆ. ಇದನ್ನು ಕೇಳ್ತಾರೆ ನೋಡ್ರಿ, ಓಲ್ಡ್ ಕ್ವಶನ್ ಪೇಪರ್ ಕೇಳಿದ್ದು. ಸೊ ನಾನು ಅದನ್ನೇ ಇಲ್ಲಿ ಬಿಡ್ಸೋಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಏನಪ್ಪ ಅಂದ್ರೆ 1.03 ಸ್ಕ್ವೇರ್ ಮೈನಸ್ ಅಂದರೆ 1.03 ಘಾತ 2 ಮೈನಸ್ 0.97 ಘಾತ 2 ಇದರ ಒಂದು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ನಿತ್ಯ ಸಮೀಕರಣಗಳು ಗೊತ್ತಿರ್ಬೋದು ನಿಮ್ಗೆ. ನಿತ್ಯ ಸಮೀಕರಣ ಹೇಳ್ತಪ್ಪ ಅಂದ್ರೆ a² - b² ದಟ್ ಈಸ್ = a + b ಇಂಟು a - b ಅಂತ ಒಂದು ಫಾರ್ಮುಲಾ ಇದೆ. ಅಂದರೆ a² - b² = a + b ಇಂಟು a - b ಅಂತ. ಸೊ ಅದೇ ಒಂದು ಅಪ್ಲಿಕೇಬಲ್ ಮಾಡೋಕೆ ನಾವು. ಸೊ ಅದು ಯಾವ ರೀತಿ ಅಂತ ನೋಡೋಣ ಈಗ. ಸೊ a + b ಮಾಡೋಣ ಮತ್ತು ಆಮೇಲೆ a - b ಮಾಡೋಣ. ಸೊ a + b ಅಂದರೆ 1.03 + 0.97 ಕೂಡಿಸಿದ್ರೆ 0.02 ಆಗುತ್ತೆ. ಅದೇ 1.03ರಲ್ಲಿ 0. ಎಷ್ಟನ್ನು ನಾವು 0.97 ಕಳೆದಾಗ ಎಷ್ಟಪ್ಪ ಅಂದ್ರೆ 0.06 ಬರುತ್ತೆ. ಸೊ ಇವಾಗ ಏನಪ್ಪ ಅಂದ್ರೆ ಇವೆರಡನ್ನು ಗುಣಿಸೋಣ. a + b ಇಂಟು a - b ಇವಂದ್ರೆ a + b ಇಂಟು a - b. ಈಗ a + b ಸಿಕ್ತು ನಮ್ಗೆ 0.02 ಗುಂಡ್ಲೆ 0.06 ದಟ್ ಈಸ್ = ಎಷ್ಟು ಸಿಗುತ್ತಪ್ಪ ಅಂದರೆ 0.12 12. ಸೊ 2 ಅಂಕಿ ಬಿಟ್ಟು ಪಾಯಿಂಟ್ ಇದೆ. ಅದರಿಂದ ಏನಪ್ಪ ಅಂದರೆ 0.12 ಅನ್ನೋದೇನಪ್ಪ ಅಂದ್ರೆ ನಿಮ್ಮ ಆಪ್ಷನ್ ಎ ಇದೇನಪ್ಪ ಅಂದ್ರೆ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಸೊ ಅದರಿಂದ ಏನಪ್ಪ ನಿತ್ಯ ಸಮೀಕರಣ ಕೂಡ ಏನಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಅದರಿಂದ ಎಲ್ಲ ಸೂತ್ರಗಳು ನಾವೇನಪ್ಪ ಅಂದ್ರೆ ನೆನಪು ಮೇಲೆ ಇಟ್ಕೊಳ್ಳೋದು ಏನಪ್ಪ ಅಂದ್ರೆ ಚೆನ್ನಾಗಿರುತ್ತೆ. ಓಕೆ, ಈ ರೀತಿ ಏನಪ್ಪ ಅಂದ್ರೆ a + b ಇಂಟು a - b ಮಾಡಿ ಬಂದಂಥ ಉತ್ತರವನ್ನು ಏನಪ್ಪ ನಾವು ಗುಣಿಸಿದಾಗ ಏನಪ್ಪ ಅಂದ್ರೆ ಈ ಒಂದು ಇದರ ಬೆಲೆ ಏನಪ್ಪ ಅಂದ್ರೆ ಸಿಗುತ್ತೆ. ಅದೇನಪ್ಪ 0.12 ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಒಂದು. ಸೊ ಇದನ್ನು ಬಿಡಿಸೋಣ ಇವಾಗ. 2^5 ಘಾತ 2 ಗುಂಡ್ಲೆ 7^3 ಬಾಗಲೇ 8^3 ಗುಂಡ್ಲೆ 7 ಅಂತಿದೆ. ಸೊ ಇಲ್ಲಿ ನಾನು 8^3 ಸೊ ಇಲ್ಲಿ 8ಅನ್ನು ಬಿಡಿಸಿಟ್ಕೋಬೇಕು. ಅದು ಯಾವ ರೀತಿ ಬಿಡಿಸಿಟ್ಕೋಬೇಕಪ್ಪ ಅಂದರೆ ನಾವು ಬಿಡಿಸಿಟ್ಕೊಂಥ ಒಂದು ಸಂಖ್ಯೆ ಏನಪ್ಪ ಅಂದ್ರೆ ಅದರಲ್ಲಿ ಏನಪ್ಪ ಒಂದು ಆಧಾರ ಸಂಖ್ಯೆನಾಗಿರ್ಬೇಕು. ಸೊ ನಾನು ಯಾವ ರೀತಿ ಬಿಡಿಸಿಟ್ಕೊಂಡಿದ್ದಪ್ಪ 8ಅನ್ನು ನಿಮಗೆಲ್ಲ ಗೊತ್ತಿದೆ. 2 4 2 2 2 1 ಅಂದರೆ 8ನ ನಾನು 2^3 ಅಂತ ಇಟ್ಕೋಬೋದು. ಸೊ 8ನ ಇಟ್ಕೊಂಡು 2^3 ಬರ್ಕೋಬೋದು. ಸೊ ನಾನು ಏನು ಬರ್ತೀನಪ್ಪ ಅಂದರೆ ಇಲ್ಲಿ ನೋಡಿರಿ. ಸೊ ಒಂದೇನಾದ 2^5 ಘಾತ 2ಅನ್ನು a^m ಘಾತ n ಇದ್ದದ್ದು a^mn ಈ ಒಂದು ಸೂತ್ರದ ಪ್ರಕಾರ 2^5 10 2^10 ಗುಂಡ್ಲೆ 7^3 ಬಂದು ಬಾಗಲೇ 8 ನಾನು 2^3 ಅಂತ ಬರ್ಕೊತೀನಿ. ಮತ್ತು ಘಾತ 3ಕ್ಕೆ 3 ಗುಂಡ್ಲೆ 7. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ 2^10 ಗುಂಡ್ಲೆ 7^3 ಬಾಗಲೇ ಹಾಗೆ ನೋಡ್ರಿ 2 ಇವೆರಡನ್ನು ಗುಣಿಸ್ಬೇಕು. 2 ಘಾತಗಳನ್ನು ಘಾತ ಸೂಚಿಗಳನ್ನು 3 3 9 2^9 ಇಂಟು 7. ಇವಾಗ ನೋಡಿರಿ ಆಧಾರ ಸಂಖ್ಯೆಗಳು 2 ಇದೆ. ಇಲ್ಲಿ ಕೂಡ ಆಧಾರ ಸಂಖ್ಯೆ 7 ಇದೆ. ಸೊ a^m ಬಾಗಲೇ a^n ಘಾತಾಂಕದ 2ನೇ ನಿಮ್ಮ ಹಾಕ್ಬೇಕು ಈಗ. ಸೊ ಇಲ್ಲಿ ಹಾಕಿದಾಗ ಏನಾಗುತ್ತಪ್ಪ ಅಂದರೆ ಸೊ 2^10 - 9 ಹೌದಾ ಇಂಟು 7^3 - 1. ಸೊ ಇದೇಂತಪ್ಪ ಅಂದರೆ 2^10ರಲ್ಲಿ 9 ಹೋದರೆ 1 ಗುಂಡ್ಲೆ 7^3ರಲ್ಲಿ 1 ಹೋದರೆ ಎಷ್ಟು 2 ದಟ್ ಈಸ್ = 2^1 ಅಂದರೆ 2. 7ಅನ್ನು ಎಷ್ಟು ಸರಿ ಗುಣಿಸೋಕೆ ನಾನು 7ಅನ್ನು 2 ಸರಿ ಗುಣಿಸಿದ್ರೆ 7 7 49. ಸೊ 49. ಸೊ 49 ಗುಂಡು 2 ಮಾಡಿದ್ರೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 49 98. ಸೊ ಇದ್ರ ಉತ್ತರ ಓವರಾಲ್ ಉತ್ತರ ಎಷ್ಟಪ್ಪ ಅಂದ್ರೆ 98 ಅನ್ಕೊಂಡ್ರೆ ನಿಮ್ಮ ಉತ್ತರ ಆಗುತ್ತೆ. ಸೊ ಅದರಿಂದ ಒಂದು ಸಂಖ್ಯೆ ಕೊಟ್ಟಾಗ ಅದನ್ನು
ನಾವು ಘಾತಾಂಕ ರೂಪದಲ್ಲಿ ಬರೆದುಕೊಳ್ಳೋ ವಿಧಾನ ಕೂಡ ಗೊತ್ತಿರಬೇಕು. ಸೊ ಅವಾಗ ಗೊತ್ತಿದ್ರೆ ಮಾತ್ರ ಏನಪ್ಪ ನಮ್ಗೆ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಏನಪ್ಪ ಅಂದರೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡೋಣ ಲೆಕ್ಕ. ಈಗ ಹೇಳಿದೆ. ಸೊ ಇಲ್ಲಿ ಕೊಟ್ಟಿರುವಂಥ ಒಂದು ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ಯಾವ ರೀತಿ ಬರ್ಕೊಳ್ಳೋಣ ಅಂತ ನೋಡೋಣ. ಸೊ ಫಸ್ಟ್ ಒಂದು ಕೊಟ್ಟಿದ್ದಾರೆ 648. ಸೊ 2ರಿಂದ ಭಾಗಿಸ್ಕೊಂತೋಣ. 2 2 3 2 2 4 ಅಗೇನ್ 2 1 2 6 2 7 2 8 2 1. ನೆಕ್ಸ್ಟ್ 3 ತೊಗೊಳೋಣ. 3 2 ಉಳಿತು 21 ಆಯಿತು. 3 3 9 27. ನೆಕ್ಸ್ಟ್ 3 3 3 1. ಸೊ ಇವಾಗ ನೋಡಿರಿ 2 ಎಷ್ಟಿದೆ 3 ಇದೆ. ಅಂದರೆ 2 ಎಷ್ಟು ಸರಿ ಬೇರೆ ಗುಣಿಸ್ಬೇಕು. ಗುಣಿಸಿದರೆ ಅಲ್ಲಿ 3 ಸರಿ ಗುಂಡ್ಲೆ. 3 ಎಷ್ಟು ಸರಿ ಗುಣಿಸಿದರೆ ಇಲ್ಲಿ 1 2 3 4. ಸೊ 3 4 ಸಾರಿ ಗುಣಿಸಿದರೆ ಅದರಿಂದ 648 ಒಂದು ಘಾತಾಂಕ ರೂಪ ಎಷ್ಟಪ್ಪ ಅಂದರೆ 2⁻³ ಗುಂಡ್ಲೆ 3⁻4 ಅನ್ನೋದೇನಪ್ಪ ಅಂದ್ರೆ ಇದರ ಒಂದು ಘಾತಾಂಕ ರೂಪ ಆಗತ್ತೆ. ಇದರದ್ದು 648 ಒಂದು ಘಾತಾಂಕ ರೂಪ. ಸೊ ಈ ರೀತಿ ಏನಪ್ಪ ಅಂದ್ರೆ ನಮಗೆ ಬರ್ಕೊಳ್ಳೋ ವಿಧಾನ ಗೊತ್ತಿರಬೇಕು. ನೆಕ್ಸ್ಟ್ ಸೆಕೆಂಡ್ ಒಂದು ಕೊಟ್ಟಿದ್ದಾರೆ, ಅದನ್ನ ಬಿಡಿಸೋಣ. ಅದೇನಿದೆಯಪ್ಪ ಅಂದ್ರೆ 405 ಇದೆ. ಸೊ 2ರಲ್ಲಿ ಹೋಗಲ್ಲ. 3ರಿಂದ ಭಾಗಿಸೋಣ. 3 1 1 ಉಳಿತು 10 ಆಯಿತು. 3 3 9 1 ಉಳಿತು 15 ಆಯಿತು. 3 5 ಅಗೇನ್ 3 ಭಾಗಿಸೋಣ. 3 4 1 ಉಳಿತು 15 ಆಯಿತು. 3 5 ನೆಕ್ಸ್ಟ್ ಏನಪ್ಪ ಅಗೇನ್ 3 3 15 3 5 5 1. ಸೊ ಇಲ್ಲಿ 3 ಎಷ್ಟು ಸರಿ ಗುಣಿಸಿದ್ದಾರೆ 3 4 ಸರಿ ಗುಣಿಸಿದ್ದಾರೆ. 5 1 ಸರಿ ಗುಣಿಸೋ. ಅದರಿಂದ ಈ ಒಂದು 405 ಘಾತಾಂಕ ರೂಪ ಎಷ್ಟಪ್ಪ ಅಂದರೆ 3⁻4 ಗುಂಡ್ಲೆ 5⁻1 ಅಂತ ಹೇಳ್ಬೋದು. ಸೊ ಈ ರೀತಿಯಪ್ಪ ನಾವು ಅವುಗಳನ್ನು ಘಾತಾಂಕ ರೂಪದಲ್ಲಿ ಬಿಡಿಸ್ಕೋಬೋದು. ಇಲ್ಲೊಂದಿದೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ -2/3⁻² -2 ಹೋಲ್ ಘಾತ 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವೇನಪ್ಪ ಅಂದ್ರೆ ಘಾತ ಸೂಚಿ -2 ಇದೆ. ಫಸ್ಟ್ ಅದು ನಾವು ಪ್ಲಸ್ ಮಾಡ್ಕೊಳ್ಳೋಣ. ಪ್ಲಸ್ ಮಾಡ್ಕೋಬೇಕಾದ್ರೆ ಏನಂತ ಹೇಳ್ತೀನಿ ನಾನು, ಅಲ್ಲೇನಪ್ಪ ವಿಲೋಮ ರೂಪದಲ್ಲಿ ಬರೆದುಕೊಳ್ಬೇಕಂತ. ಸೊ ಇದನ್ನ ಯಾವ ರೀತಿ ಬರ್ಕೊತೀನಿ ಅಂದರೆ ನಾನು -3/2 ಘಾತ 2 ಹೋಲ್ ಘಾತ ಎಷ್ಟು ಬರ್ಕೊಂತಪ್ಪ ಅಂದ್ರೆ 2 ಅಂತ. ಯಾಕಪ್ಪ ಅಂದ್ರೆ ನಾನು ಘಾತ ಸೂಚಿ ಮೈನಸನ್ನು ಇದ್ದಿದ್ದು ಪ್ಲಸ್ ಮಾಡ್ಕೋಬೇಕಾದ್ರೆ ನಾವು ಕೊಟ್ಟಿರುವಂಥ ಒಂದು ಆಧಾರ ಸಂಖ್ಯೆ ಏನಪ್ಪ ಅಂದ್ರೆ ತಲೆಗಳಿಗೆ ಅಥವಾ ವಿಲೋಮ ರೂಪದಲ್ಲಿ ಬರ್ಕೋಬೇಕು. ಸೊ ಅದರಿಂದ -3/2 ಘಾತ. ಈಗ ನೋಡಿರಿ ಇವೆರಡು ಘಾತ ಸೂಚಿ ಎಷ್ಟದ 2 ಗುಂಡ್ಲೆ 2 ಗುಣಿಸಿದ್ರೆ ಎಷ್ಟಾಗ್ತದೆ 4. ಸೊ ಈಗ a/b ಘಾತ m ಇದ್ರಪ್ಪ ಏನಾಗ್ತಪ್ಪ ಅಂದರೆ ಎದ ಘಾತ m ಮತ್ತು b ದ ಘಾತ m ಅಂದರೆ ಈ -3 ಘಾತ 4 ಆಗುತ್ತೆ ಮತ್ತು 2 ಘಾತ 4 ಕೂಡ ಆಗುತ್ತೆ. ಸೊ ಅದರಿಂದ -3 ಎಷ್ಟು ಸರಿ ಗುಣಿಸ್ಬೇಕು ನಾನು 4 ಸಾರಿ. ಇವಾಗ ನೋಡ್ರಿ -3/2 ಅಂತಾಗ -3 4 ಸಾರಿ ಗುಣಿಸ್ಬೇಕು ನಾನು. ಸೊ -3 ಗುಂಡ್ಲೆ -3/2 ಗುಂಡ್ಲೆ 2. ಸೊ ನಿಮ್ಗೆ ಹೇಳ್ತೀನಿ ಮೊದಲೇ ವಿಡಿಯೋದಲ್ಲಿ ನಾನು ಆಧಾರ ಸಂಖ್ಯೆ ಮೈನಸ್ ಇದ್ದು ಅದರ ಘಾತ ಸೂಚಿ ಸಮ ಸಂಖ್ಯೆ ಇದ್ರಪ್ಪ ಅಂದ್ರೆ ಬರುವಂಥ ಉತ್ತರ ಏನತ್ತಪ್ಪ ಅಂದ್ರೆ ಪ್ಲಸ್ ಆಗುತ್ತೆ. ಸೊ ಅದರಿಂದ 3 3 9 9 3 27 27 3 81 ಆಗುತ್ತೆ ಪ್ಲಸ್ ಚಿಹ್ನೆ. ಈಗ ಇವನು ಗುಣಿಸೋಕೆ 2 4 4 8 8 16. ಸೊ ಇದ್ರ ಉತ್ತರ ಎಷ್ಟಪ್ಪ ಅಂದರೆ 81 ಆಯ್ತಾನೆ. ಇದ್ರ ಉತ್ತರ ಎಷ್ಟಾಗುತ್ತಪ್ಪ ಅಂದರೆ 81/16 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದಿದೆ ಇಲ್ಲಿ ಇನ್ನೊಂದು ಲೆಕ್ಕ ನೋಡೋಣ, ಭಾಳ ಸಿಂಪಲ್ ಇದೆ. ಸೊ ಇಲ್ಲಿ ಏನಪ್ಪ ಅಂದರೆ ಘಾತ ಸೂಚಿ ಮೈನಸ್ ಕೊಟ್ಟಿದ್ದಾರೆ, ಅದನ್ನು ನಾನು ಪ್ಲಸ್ ಮಾಡ್ಕೋಬೇಕು. ಸೊ ನಿಮಗೆಲ್ಲ ಗೊತ್ತಿದೆ ಘಾತ ಸೂಚಿ ಮೈನಸ್ ಇದ್ರಪ್ಪ ಅಂದ್ರೆ ಅದನ್ನ ಪ್ಲಸ್ ಮಾಡ್ಕೋಬೇಕಾದ್ರೆ ಆಧಾರ ಸಂಖ್ಯೆನ ಏನು ಮಾಡ್ಕೊಂಡು ನಾವು ಅಂಶ ಛೇದ ಅಂಶ ಮಾಡ್ಕೋಬೇಕು. ಸೊ ನಾನು ಏನು ಮಾಡ್ಕೊತೀನಪ್ಪ ಅಂದರೆ ಸೊ 2 ಅಂಶ ಆಗಲು ಒಂದಿರುತ್ತೆ, ಅದನ್ನ ನಾನು ಚೇಂಜ್ ಮಾಡಲ್ಲ. ಸೊ ಅದರಿಂದ 2 2 ಪ್ಲಸ್ 3 2
ಅಗೇನ್ ಪ್ಲಸ್ 4/2 ಅಂದರೆ ಮೈನಸ್ ಘಾತ -2 ಐತಲ್ಲ ಅದು ನೆನಪನ್ನ ಅಂದರೆ ನೋಡಿ. ಫಾರ್ ಎಕ್ಸಾಂಪಲ್ 1/2 ಇದೆ, ಮೈನಸ್ ಪವರ್ 2 ಇದ್ರಪ್ಪ ಇದನ್ನ ಬರ್ಕೊಂಡಾನೆ 2 ಘಾತ ಸೂಚಿ -2 ಏನಾಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಅದರಿಂದ 2/2 ಆಗುತ್ತೆ. ಸೊ ಅದನ್ನೇ ಇಲ್ಲಿ ಬರ್ಕೊಂಡಿದ್ದು. ಸೊ 2/2 ಪ್ಲಸ್ 3/2 ಪ್ಲಸ್ 4/2. ಸೊ ಇದ್ರ ಬೆಲೆ ಎಷ್ಟಾಗತ್ತಪ್ಪ ಅಂದರೆ ಈಗ 2/2 ಅಂದರೆ ಎಷ್ಟು? 4 ಪ್ಲಸ್ 3 ವರ್ಗ 9 ಪ್ಲಸ್ 4 ವರ್ಗ ಎಷ್ಟಪ್ಪ ಅಂದರೆ 16. ಟೋಟಲ್ ಎಷ್ಟಪ್ಪ ಅಂದರೆ 16 9 25. 25 ಪ್ಲಸ್ 4 29. ಸೊ ಈ ರೀತಿನಪ್ಪ ಅಂದ್ರೆ ಈ ಘಾತ ಸೂಚಿಗಳನ್ನು ಮೈನಸ್ ಕೊಟ್ಟಾಗ ಅವುಗಳನ್ನು ಪ್ಲಸ್ ಮಾಡ್ಕೋಬೇಕಾದ್ರೆ ಏನಪ್ಪ ಅಂದ್ರೆ ಅಂಶ ಛೇದವನ್ನು ಅಂಶವನ್ನು ಬರೆದುಕೊಂಡು ಏನಪ್ಪ ಅಂದರೆ ಅವುಗಳನ್ನು ಧನಾತ್ಮಕವಾಗಿ ಪರಿವರ್ತಿಸ್ಕೊಳ್ಬೋದು. ಇದೇನಪ್ಪ ಅಂದರೆ ಸುಲಭ ನೆನಪಿಡಲಿಕ್ಕೆ ಈ ರೀತಿ. ಸೊ ಒಟ್ಟಾರೆಗೆ ಏನಪ್ಪ ಅಂದ್ರೆ ಈ ಒಂದು 7 ಘಾತಾಂಕದ ನಿಯಮಗಳನ್ನು ಈ ರೀತಿಗೆ ಏನಪ್ಪ ಅಂದರೆ ಲೆಕ್ಕದಲ್ಲಿ ಬಳಸಿಕೊಂಡು ಏನಪ್ಪ ಅಂದ್ರೆ ಅವುಗಳಿಗೆ ಸುಲಭವಾಗಿ ನಾವು ಉತ್ತರಗಳನ್ನು ಕಂಡುಹಿಡಿಯಬಹುದು. ಸೊ ಇದು ಏನಪ್ಪ ಅಂದ್ರೆ ಫಿಕ್ಸ್ ಪ್ರತಿ ವರ್ಷ ಏನಪ್ಪ ಅಂದ್ರೆ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇದೊಂದು ಮಹತ್ವದ ಟಾಪಿಕ್ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು 6ನೇ ಅಧ್ಯಾಯವನ್ನು ಏನಪ್ಪ ಅಂದ್ರೆ ಹೊಸ ಪಾಠವನ್ನು ಸ್ಟಾರ್ಟ್ ಮಾಡೋಣ. ನಮಸ್ಕಾರಗಳು.